ಏನೈತಿ ಮಾಹಿತಿ ಚಂದಂಗ ನಾ ನೀಡಿ. ಇನ್ನು ಮುಂದುವರೆದು ಬುಕ್ ಲಿಸ್ಟ್ ಕೇಳ್ತೀರಿ ನೀವು ಬಹಳ ಮಂದಿ. ಬುಕ್ ಲಿಸ್ಟ್ ಯಾವ್ಯಾವ್ರಿ ಸರ್ ಅಂದ್ರ, ಬುಕ್ ಲಿಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ತಂದ್ಬಿಟ್ರೆ, ಬುಕ್ ಲಿಸ್ಟ್ ಗ ನನ್ನ ಅನಿಸಿಕೆ ಪ್ರಕಾರ ನೀವು ಜಿ.ಕೆ ಕ 6ರಿಂದ 12ನೇ ತರಗತಿ ಓದಿದ್ರೆ ಪೂರ ಕವರ್ ಆಗ್ತದ. ಒಂದ್ 3 ಕರೆಂಟ್ ಅಫೇರ್ಸ್ ಕೇಳ್ತಾರ. ಸೈನ್ಸ್ ಕಂತಿ ನೀವು ಬುಕ್ ಕನ್ನಡ ಶಾಲೆ ಓದಕ್ಕಿಂತನೂ ರವಿ ಸರ್ 4G ಸೈನ್ಸ್ ಬುಕ್ ತಗೊಳ್ರಿ. ಇನ್ನು ಮ್ಯಾಥ್ಸ್ ಅಂತ ಕೇಳಿದ್ರೆ ಸರ್, ಮ್ಯಾಥ್ಸ್ ಯಾವ ಕನ್ನಡ ಮಾಧ್ಯಮ ಅಂದ್ರೆ ಗುರುರಾಜ್ ಬುಲ್ಬುಲಿ ಅದಾರೆ ಸರ್. ಗುರುರಾಜ್ ಬುಲ್ಬುಲಿ ಒಂದು ಮ್ಯಾಥ್ಸ್ ಬುಕ್ ಅಂತ ಬರ್ದಾರ, ಇನ್ನೊಂದು ರೀಸನಿಂಗ್ ಬುಕ್, ಎರಡೂ ಇವ್ರು ಅದಾವ. ಇನ್ನೊಬ್ರು ಯಾರು ಮಂಜುನಾಥ್ ಬ್ಯಾಡಗಿ ಅಂತ, ಮಂಜುನಾಥ್ ಬ್ಯಾಡಗಿ ಅನಿಸ್ತದ ನನ್ನ ಅನಿಸಿಕೆ ಪ್ರಕಾರ. ಅವರು ಬುಕ್ ಮಾತ್ರ ಚಲೋ ಅದಾವ ಅಂತ ಹೇಳ್ಯಾರ. ನಮ್ಮ ಸರ್ ಒಬ್ರು ಅದಾರ ಸರ್, ಆ ಸರ್ ಹೇಳ್ಯಾರ ಸರ್ ಮ್ಯಾಥ್ಸ್ ಯಾವ ಬುಕ್ ಅನ್ನ ಸರ್ ಬ್ಯಾಡಗಿ ಸರ್ ಅದಾರ್ರಿ, ನಮಗೂ ಕಲಿಸಿದಾರ. ನಮ್ಮ ಸರ್ ಅದಾರ, ಆ ಸರ್ಗೆ ಕಲಿಸಿದವ್ರ ಆ ಸರ್ ಅದಾರ ಅಂತ. ಅವರು ಚಂದ ಐತಿ ಬುಕ್, ಅದನ್ನ ತಗೋಬಹುದು ಅಂತ ಹೇಳ್ಯಾರ. ಅಂತ ಯಾಕೆ ಸರ್ ಅದೇನ್ ಬ್ಯಾಡಗಿ ಸರ್ ಅಂತ ಐತಿ ಆ ಬುಕ್ ಇಲ್ರಿ, ನೀವು ಹೇಳ್ಯಾರ. ನೀವು ಸ್ವಲ್ಪ ಆಕ್ಚುಲಿ ನಾವು ಹೇಳಿದಷ್ಟ ನಂಬಕ್ ಹೋಗ್ಬೇಡ್ರಿ, ಬೇರೆ ಬೇರೆ ಯೂಟ್ಯೂಬರ್ಸ್ ಹೇಳಿರ್ತಾರ, ಅದನ್ನು ಕೇಳ್ರಿ. ಮತ್ ಇನ್ ಯೂಟ್ಯೂಬ್ ಚಾನಲ್ ಅಂತಂದ್ರ ಸರ್, ಯೂಟ್ಯೂಬ್ ಚಾನಲ್ ರೀ ರಗಡ ಈಶ್ವರಗಿರಿ ಸರ್ ಇರ್ಬೋದು, ಐಜಿ ಸರ, ಇದೇನು ಗುರುರಾಜ್ ಬುಲ್ಬುಲಿ ಅಂತೇಳಿ ಅವ್ರದ್ದು ಐತ್ರಿ. ಮತ್ತಿನ್ನ ಈಗ ಅನ್ಕ ತಮ್ಗೊಳ್ರ ಯೂಟ್ಯೂಬ್ ನಾಗ ನಿಮ್ಗೆ ಏನ್ ಬೇಕು ಬೇಡ ಅದೆಲ್ಲ ಸಿಗತ್ತಿ, ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಡ್ರಿ ಸರ. ಇಟ್ಟೆಲ್ಲ ನಿಗಿರ್ಬೇಡ್ರಿ ಸರ್. ಬುಕ್ ಅದು ಎಲ್ಲಿ ಸರ್ ನಾ ಅಕಾಡೆಮಿಗೆ ಹೋಗ್ತೀನಿ ಅಂದ್ರೆ ಎಸ್ ಹೋರಿ, ಚಂದ ಹಿಂಗ್ ಕಲೀರಿ. ಪಾಪ ನೀವು ಹೋಗಿರ್ತೀರಿ ಅಲ್ಲಿ ಏನ್ ದನಿಗೆ ಅದು ಮಾಡಿ. ನಮ್ ಬೆಳಗಾಂ ಹುಡುಗರಿಗೆ ಒಂದ್ ಮಿಸ್ಟೇಕ್ ಅಂದ್ರೆ, ಅಲ್ಲಿ ಹೋದ ತಕ್ಷಣ ಮೊದಲು ಅವ್ರಿಗೆ ಗೊತ್ತಾಗ್ತದೆ ಇವ್ ಬೆಳಗಾಂ. ಹೋದ ತಕ್ಷಣ ಮೊದ್ಲು ಕಟ್ಟ ದನಿಗೆ ಮಾಡಿಬಿಡುದು, ಬಟ್ಟೆ ಏನ್ರಿ ಮಾಡುದು. ಬೆಳಗಾಂ ಹುಡುಗರ ಲಕ್ಷಣ ಅದಾವ, ನಮ್ಗೆ ಗೊತ್ತದ. ಯಾಕೆ ನಾವು ಬೆಳಗಾಂ ಓದಿರ್ತೀವಿ, ನಾವು ಬೆಳಗಾಂದವ್ರದು ಸುಳ್ಳು ಕೇಳು. ನಾವೆಲ್ಲ ಹಂಗ ಅದೆಲ್ಲ ಹಂಗ ಮಾಡಿ ಬಂದ ಗಂಡ ಮಕ್ಕಳು, ಅದು ಅದ್ರಾಗ ನೀರಟ್ಟಿ ಮಾತಿಲ್ಲ. ಈಗ ಏನೈತಿ ಅಕಾಡೆಮಿ ಹೋಗೋರು ತುಂಬಿಕೊಟ್ಟು ಆದಷ್ಟು ಬೇಗ ಹೋಗ್ರಿ. ಮಾರ್ಚ್ ಹೋತು, ಮಾರ್ಚ್ ಏಪ್ರಿಲ್ ಮೇ ಆದ ತಕ್ಷಣ ನಿಮ್ಗೆ ಏನಪ್ಪ ಎಕ್ಸಾಮ್. 2 ತಿಂಗಳ ಕಾಲ ನೀವೇನಾದ್ರೂ ಸತತ ದಿನಕ್ಕೊಂದು 12 ಗಂಟೆ ಸ್ಟಡಿ ಮಾಡ್ರೆ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇರ್ತದೆ. ಈ ಸಲ ಮೊದಲಿನ ಗತ್ಲೆ ಏನಿತ್ತು, ಹಂಗ್ ಹೊಡಿತನು ಹಿಂಗ್ ಹೊಡಿತನು ಒಟ್ಟ ಎಲ್ಲಾ ಹಾಕಿ ಬರ್ತವೆ ಅಂದ್ರೆ ಅವಾಗೆಲ್ಲ ಪಾಸ್ ಆಗ್ತಿದ್ವು. ಈಗೆಲ್ಲ ಕನ್ನಡ ಮೀಡಿಯಂ ಐತಿ. ಕಟಪ್ ಮಾತ್ರ ಈ ಸಲ ಎಕ್ಸ್ಪೆಕ್ಟೆಡ್ ಕಟಪ್ ಅಂದ್ರ ಒಂದು 80 ಮ್ಯಾಲ್ರೆ ನಿಮ್ದ ರಿಸಲ್ಟ್ ಆಗ್ಲೇಬೇಕು. 50 ಕ್ವಶನ್ದಾಗ ಒಂದು 40ರಿಂದ 45 ಸರಿ ಮಾಡ್ಲೇಬೇಕು. ಆಚಲ ಸರ್ ನಂದು 20 ಆಗೈತ್ರಿ ಸರ್, 40 ಆಗೈತ್ರಿ, ಫಿಸಿಕಲ್ ಬೆಸ್ಟ್ ಮಾಡೇನ್ರಿ, 60 ಆಗೈತ್ರಿ, 100 ಆಗೈತ್ರಿ, ಸೆಲೆಕ್ಷನ್ ಆಗೈತ್ರಿ. ಈ ಸಲ ಬಿ ಸ್ವಲ್ಪ 181 190 90 ಏನ್ ಹೋಗಿಲ್ಲ, 170 ಅಥವಾ 181 ಮಾತ್ರ ಕಟಪ್ ಈ ಸಲ ಹೋಗೈತಿ ನಮ್ಮ ಅಗ್ನಿವೀರ್ದು. ಸರ್ ಅಗ್ನಿವೀರ್ದು ಇರೋದೇ 2 ಡಿಸೆಂಬರ್ 100 ಮಾರ್ಕ್ಸ್ ಐತ್ರಿ. ಮತ್ತೆ ಹಂಗ್ರಿ ಸರ ನಿಮ್ದು ಇಲ್ಲಿ 100 ಮಾರ್ಕ್ಸ್ ಇದು ಕೌಂಟ್ ಆಗ್ತದ, ಫಿಸಿಕಲ್ 100 ಮಾರ್ಕ್ಸ್ ಇರ್ತದ. ಎರಡು ಸೇರಿ ನಿಮ್ ಫೈನಲ್ ಲಿಸ್ಟ್ ಒಳಗ ಸೆಲೆಕ್ಷನ್ ಬರಬೇಕಾತಂದ್ರ ಒಂದ್ ಮ್ಯಾಕ್ಸಿಮಮ್ ಈ ಸಲ 180 ಅಬೋರೆ ಹೋಗ್ಲೇಬೇಕು. ನೋ ಮೋರ್ ಆಪ್ಷನ್ ಸರ್. ಅದಕ್ಕ ಏನ್ ಮಾಡ್ರಿ, ಸಾಧ್ಯವಾದಷ್ಟು ಸರ್ ಸ್ವಲ್ಪ ಫಿಸಿಕಲಿ ಅಷ್ಟೊಂದು ಏನು ಕಿಂಗ್ ಮೇಕರ್ ಇಲ್ರಿ ಅಂದ್ರ ಸರ್ ಎಕ್ಸಾಮ್ದಾಗ ನೀವು ಏನ್ ಮಾಡ್ರಿ, ಒಂದ್ 50 ಕ್ವಶನ್ದಾಗ ಒಂದ್ 45 ಸರಿ ಮಾಡ್ರಿ. 45 ಅಂದ್ರೆ ಎಷ್ಟಾತ್ರಿ, ಇದು 90 ಆಗ್ತದ ಸರ್. ಅದಲ್ರಿ 90 ಆತಂದ್ರ ಹಂಗು ಹಿಂಗು ಮಾಡಿ ಒಂದು ಸೆಕೆಂಡ್ ಗ್ರೂಪ್ ಅದು ಹೊಡೆದ್ರೆ ಇದು 90 ಸರ್. ಈ ಕಡೆ ಒಂದು ಸೆಕೆಂಡ್ ಗ್ರೂಪ್ ಅಂದ್ರೆ ಈ ಕಡೆ ಒಂದು 48 ಮಾರ್ಕ್ಸ್ ಏನ್ ಬರ್ತಾವ ಅವತ್ನ ತಗೋರಿ. ಮತ್ತ ನಿಮ್ಗ ಪ್ಲಸ್ ಅಂತ ಅದಕ್ಕೂ ಆ ಕಡೆ 40 ಮಾರ್ಕ್ಸ್ ಹಿಂಗೇನೆ ಐತಿ ಸರ್. ನೀವು ಸರ್ ನಾ ಫಿಸಿಕಲ್ ಫಿಟ್ ಅದೇನ್ರಿ ಸರ್, ಇಲ್ಲಿ ಎಕ್ಸಲೆಂಟ್ ಅದಾಗ 60 ಪ್ಲಸ್ ಇಲ್ಲಿ 40 ತಗೋತನು ಅಂದ್ರೆ ಎಷ್ಟ ಐತ್ರಿ, ಇಲ್ಲಿ 100 ಐತಿ. ನೀವು ಎಕ್ಸಾಮ್ದಾಗ ಸ್ವಲ್ಪ ಒಂದ್ 60 ಇಲ್ಲ 70 ಮಾಡ್ರಿ, ಇದು 170 ಆಗ್ತದ. ಸೆಲೆಕ್ಷನ್ ಲಿಸ್ಟ್ ಬರ್ತದ ಸರ. ನಾ ಎಕ್ಸಾಮ್ದಾಗ ಸ್ಟಡಿ ಮಾಡ್ತೇನ್ರಿ ಸರ್, ಫುಲ್ ಸ್ವಲ್ಪ ಫಿಸಿಕಲ್ ವೀಕ್ ಅದೇನ ಎಸ್ ಸರ್. ಇದ್ರಾಗ ನೀವು 100ಕ್ಕೆ 100 ಇಲ್ಲ ಒಂದ್ 90 ತಗೋರಿ. ಮತ್ತ ಫಿಸಿಕಲ್ದಾಗ ಒಂದಿಷ್ಟು ಒಂದ್ 60 ಒಂದು ತಗೋರಿ. ಎಷ್ಟಾತ ಇದು ಒಂದು ಆ ಕಡೆ ಅಂದ್ರೆ 155 ಇದು ಸರ್ ಬರ್ತದೆ. ನಿಮ್ ಮೇಲೆ ಡಿಪೆಂಡ್ ತಂದ್ಬಿಡ. ಸೆಲೆಕ್ಷನ್ ಆಗವ್ರು ನೀವ್ ಇದ್ರಿ, ಓಡೋರು ನೀವ್ ಇದ್ರಿ, ಎಕ್ಸಾಮ್ ನೀವ್ ಇದ್ರಿ ಅಂತ ಹೇಳವ್ರ ಅಷ್ಟ. ಎಷ್ಟೇ ತಳಗಿ ಜಿಗದಾಡ್ರ ಬಿ ನಾವು ಏನ್ ಮಾಡೋದು, ಒನ್ಲಿ ಫಾರ್ ಟೀಚಿಂಗ್. ನಮ್ದು ಟೀಚಿಂಗ್ ನಾ ಇದು ಮಾಡಬಾರ ಅಂತ ಮಾಡೀನಿ. ಅಗ್ನಿವೀರ ಪ್ರತಿ ಸಲ ಏನ್ ಮಾಡುದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಹಿತಿ ಕೊಡ್ತಾರ ಅಂತ ಹೇಳಿ ಅದ್ರ ಎಷ್ಟೋ ಮಂದಿಗೆ ಏನ್ ಮಾಡ್ಬೇಕು ಸಂಸವಾತ ಮಾಡ್ರಿ. ಅಪ್ಲಿಕೇಶನ್ ಯಾವಾಗ ಐತಿ ಏನ ಕೇಳಾಕತ್ತಾರ. ಹಿಂಗಾಗಿ ನಾ ಇದ್ ಮಾಡೀನಿ. ನಿಮ್ಮ ಸ್ನೇಹಿತರು ಯಾರಿದ್ರೆ ಅವ್ರಿಗೆ ಶೇರ್ ಮಾಡಿ ತಂದ್ಬಿಟ್ರೆ ಅವ್ರು ಬರ್ಲಿ ಎಕ್ಸಾಮ ಜಾಬ್ ಬರ್ರಿ. ನಿಮ್ಗೆ ಏನ ಡೌಟ್ ಇದ್ರು ತಂದ್ಕೊಡ್ರೆ ಕಮೆಂಟ್ ಹಾಕ್ರಿ. ಟೆಲಿಗ್ರಾಮ್ದಾಗ ಐತಿ, ಟೆಲಿಗ್ರಾಮ್ ಆಪ್ಷನ್ ಇಟ್ಟೀನಿ, ವಾಟ್ಸಪ್ದಾಗ ಆಪ್ಷನ್ ಇಟ್ಟೀನಿ, ಯೂಟ್ಯೂಬ್ ಕಮೆಂಟ್ ಐತ್ಲ ಕುರು ಸುಮ್ಮ ಇಲ್ಲಿ ಯೂಟ್ಯೂಬ್ ಕಮೆಂಟ್ ಹಾಕ್ರಿ. ನಾವು ಕಮೆಂಟ್ ಹಾಕ್ರಿ, ಏನ್ ಸರ್ ಹಿಂಗ್ ಹಿಂಗ್ರಿ ಹಾಕ್ರಿ. ಮತ್ ಇನ್ನೊಂದು ಬಹಳ ಮಂದಿ ಏನ್
ಕಮೆಂಟ್ ಹಾಕ್ತೀರಿ ಸರ್ ನಾನು ಅಪ್ಲಿಕೇಶನ್ ಆಲ್ರೆಡಿ ಹಾಕಿನ್ರಿ ಸ್ವಲ್ಪ ಹಾಕಾಗ ಮಿಸ್ಟೇಕ್ ಐತಿ ಅದ್ ಹಂಗಾರ ಮಿಸ್ಟೇಕ್ ಮಾಡ್ತಿರೋ ತಿಳಿದಿಲ್ಲ ಅಷ್ಟು ಎಷ್ಟು ದೊಡ್ಡವರಾಗ್ಯಾರಿ ಎಷ್ಟ್ 17 ವರಿ 18 ವರ್ಷಕ್ಕೆ ಬಂದಿರಿ ತಿಳಿಯಂಗಿಲ್ಲ ಅದ ಆಕ್ಚುಲಿ ನೋಡುನು ಅದಕ್ಕೂ ಕರಪ್ಷನ್ ಡೇಟ್ ಅಂತ ಕೊಡ್ತಾರ ಆಲ್ಮೋಸ್ಟ್ ಎಲ್ಲಕ್ಕೂ ಕರಪ್ಷನ್ ಡೇಟ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ಹೌದ್ರಿ ಹಿಂಗೈತ್ರಿ ನೋಡು ಸ್ವಲ್ಪ ಮಾತಾಡಿ ನಾವು ಸ್ವಲ್ಪ ಸೈಬರ್ದವ್ರು ಗೊತ್ತದಾರ ಹಿಂಗಾಗಿದ್ರೆ ಹೆಂಗ್ ಮಾಡೋದು ಅಂತ ಸ್ವಲ್ಪ ನೋಡಿ ನಾನು ನಿಮ್ಗೆ ಮತ್ತೊಂದು ಮಾಹಿತಿ ಕೊಡ್ತು ಎಷ್ಟೈತಿ ಅತ್ಯಂತ ಕೂಡ ನಿಮ್ಗೆ ಇನ್ನೊಂದು ಬಿಡ್ತೀನಿ ಓಲ್ಡ್ ಕ್ವಶನ್ ಪೇಪರ್ ದಯವಿಟ್ಟು ಸ್ವಲ್ಪ ತಗೊಂಡ್ರಿ ಓಲ್ಡ್ ಕ್ವಶನ್ ಪೇಪರ್ ಗೊತ್ತೈತ್ಲೆ ಓಲ್ಡ್ ಅಂದ್ರೆ ಏನ್ರಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ತೆಗೆದು ನೋಡ್ರಿ ಹೋದ ಸಲ ಅಂದ್ರ ಆಕ್ಚುಲಿ 1 ಇಯರ್ ಬ್ಯಾಕ್ ಯಾವ ರೀತಿ ಕ್ವಶನ್ ಕೇಳ 1 ಇಯರ್ ಬ್ಯಾಕ್ ಸೇಮ್ ಸರ್ ಜೂನ್ ಜುಲೈದಾಗ ಎಕ್ಸಾಮ್ ನಡೆಸಿರು ಮತ್ತೆ ಬೆಳಗಾವಿಯವರು ರ್ಯಾಲಿ ನಡೆಸ್ತಾರ ನವೆಂಬರ್ ಡಿಸೆಂಬರ್ ಲಾಸ್ಟ್ ನಡೆಸ್ತಾರ ಇಲ್ಲಿ ಯಾರ ಮಂಗಳೂರು ಯಾರದವ್ರು ನೋಡತ್ರಿ ಇಟ್ ಮೀನ್ಸ್ ಬಾಗಲಕೋಟೆ ಈ ಕಡೆಯವರ ನಮ್ಗೊಟ್ಟ ನೀವು ಫಿಸಿಕಲ್ ವಿತ್ ಎಕ್ಸಾಮ್ ಎರಡು ತಯಾರಾಗಬೇಕಾಗ್ತದ ಯಾಕಂದ್ರೆ ಪರೀಕ್ಷೆ ಮುಗಿದ 1 ತಿಂಗಳಲ್ಲೇ ನಿಮ್ಮದು ಫಿಸಿಕಲ್ ಡೇಟ್ ಅನೌನ್ಸ್ಮೆಂಟ್ ಆಗಿ ಅಡ್ಮಿಟ್ ಕಾರ್ಡ್ ಬರ್ತದೆ ಫಿಕ್ಸ್ ನಮ್ ಬೆಳಗಾಂದವ್ರ ಟೈಮ್ ಇರ್ತೈತಿ ನಾ ಕ್ಲಿಯರ್ ಕಟ್ ಹೇಳ್ತೇನೆ ಈ ಸಲ ಬಿ ನಿಮ್ ಬೆಳಗಾಂದವ್ರ ಟೈಮ್ ಇರ್ತದ ನಮಗ ಜೂನ್ ಒಂದು ಜುಲೈದಾಗ ಎಕ್ಸಾಮ್ ಮುಗಿದು ಅಂತ ತಿಳ್ಕೊರಿ ಜೂನ್ ಜುಲೈ ಮುಗಿದು ನಮಗೆ ಡಿಸೆಂಬರ್ ನವೆಂಬರ್ ಹಿಡ್ರಿ ಜೂನ್ ಜುಲೈ ರೀ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ಒಂದು ಎಕ್ಸಾಕ್ಟ್ 3 ಮಂತ್ ನಮ್ಗೆ ಟೈಮ್ ಇರ್ತದೆ ಆದ್ರೆ ನಿಮ್ಮ ಮಂಗಳೂರು ಯಾರೋ ಹುಲಿಗಳಿಗೆ ಟೈಮ್ ಇರಲ್ಲ ತಂದ್ಕೊಟ್ರೆ ನಿಮ್ ಫಿಸಿಕಲ್ ಅಷ್ಟೇನ್ ಹಾರ್ಡ್ ಇರಲ್ಲ ಇರ್ತದ ಮತ್ತೆ ಅಷ್ಟೇ ಇರಂಗಿಲ್ಲ ಅಂದ್ರೆ ಓಡ್ಸಂಗಿಲ್ಲ ಅಂತ ಕೇಳ್ಬಿಟ್ಟು ಇರ್ತದ ಸ್ವಲ್ಪ ಏನ್ ಮಾಡ್ರಿ ಆಕ್ಚುಲಿ ನೀವು ಎರಡು ತಯಾರು ಮಾಡ್ರಿ ಎಕ್ಸಾಮು ಹೊಡ್ರಿ ಮತ್ತೆ ಫಿಸಿಕಲ್ ಹೊಡ್ರಿ ಇಷ್ಟು ಮಾತ್ರ ಪದ್ಧತಿಶೀರಿ ಮಾಹಿತಿ ನೀಡೇನಿ ಆಕ್ಚುಲಿ ಇದು ಬೆಳಗಾಂ ಭಾಷೆದಾಗ ಯಾಕೆ ವಿಡಿಯೋ ಮಾಡ್ರಿ ಸರ್ ನೀವು ಕೇಳ್ಬೋದು ಏನ್ ಮಾಡಕ್ ಬರಲ್ಲ ನಮ್ಮ ಬೆಳಗಾಂ ಹುಡುಗರು ಐತಿರಿ ಇಷ್ಟು ಮಾತ್ರ ಐತಿ ಅಪ್ಲಿಕೇಶನ್ ತಮ್ಗೊಳ್ರಿ ನಮ್ಮ ಹತ್ರ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ ಮಾರ್ಚ್ 22ಕ ಏಪ್ರಿಲ್ 22ಕ್ಕೆ ಎಂಡ್ ಆಗುವುದವು ಅಪ್ಲಿಕೇಶನ್ ಯಾರು ಹಾಕಿಲ್ಲ ಹಾಕ್ರಿ ನಿಮಗೊಂದು ಏನೋ ಒಂದು 48 ಒಂದು 52 ಲಕ್ಷ ಬರ್ತೈತಿ ಪ್ಯಾಕೇಜ್ ಟೋಟಲ್ ಎಲ್ಲ ನಿಮ್ ಸ್ಯಾಲ್ರಿ ಎಲ್ಲ ಹಿಡಿದು ಒಂದು 52 ಆ ಕಡೆ ಬಡ್ಡಿ ಪಿಟಿ ಸೇರಿ ಒಂದು 70 ಲಕ್ಷ ಮಟ್ಟ ಆಗ್ತದ ಇಷ್ಟು ಏನೈತಿ ಪದ್ಧತಿ ಮಾಹಿತಿ ನಾನು ನಿಮ್ ನೀಡಿ ಇನ್ನು ಸರ ಇನ್ನ ಸ್ವಲ್ಪ ಮಾಹಿತಿ ನೀಡಬೇಕ್ರಿ ಸರ ಬುಕ್ ರೀ ಸರ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅಂತಂದ್ರ ನೋಡುನು ಏನೇನಾಗ್ತದ ಅದಕ್ಕೂ ನೀಡುದಾದ್ರ ನೀಡುನು ಅದಕ್ಕೇನೋ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಅದ್ರ ದಯವಿಟ್ಟು ಏನ್ ಮಾಡ್ರಿ ಎಲ್ಲ ಸ್ಟಡಿ ಮಾಡಿ ತಂದ್ಕೊಟ್ರೆ ಇನ್ನೊಂದು ಹೇಳೋದು ಮಾಡ್ತೀನಿ ಸಂತ್ರ ಇಲ್ಲೇ ನಮ್ಮ ನಿಯರ ಒಂದು ಚಿಕ್ಕೋಡಿ ಅನ್ನೋ ಒಂದು ಹಳ್ಳಿ ಐತ್ರಿ ಸರ್ ಹಳ್ಳಿಕಿಂತ ಸ್ವಲ್ಪ ದೊಡ್ಡದೈತ್ರಿ ಶೈಕ್ಷಣಿಕ ನಗರ ಅಂತ ಕೊಟ್ಟಾರ ನಾವಿರು ಏರಿಯಾ ಹಿಡಿದ ಸ್ವಲ್ಪ ಹತ್ತನಿ ಈ ಕಡೆ ಎಲ್ಲ ಚಿಕ್ಕೋಡಿ ಸರ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಏನ್ ಮಾಡಿದಾನಂದ್ರ ಇದು ದುಃಖದ ಕರ ಸಂಗತಿ ಅಂತ ಹೇಳ್ಬೇಕು ಇನ್ನು ಆತನ ದೇಶ ಪ್ರೇಮ ಅಂತ ಹೇಳ್ಬೇಕು ನನಗೆ ಮಾತ್ರ ದೇವ್ರ ಅನ್ಗೂ ಗೊತ್ತಾಗೈತಿ ಆತ ಫೈನಲಿಸ್ಟ್ ಬಂತ್ರಿ ನಮ್ಮ ಬೆಳಗಾವಿಯವ್ರದ ಎಲ್ಲರಿಗೂ ಗೊತ್ತೈತಿ ಫೈನಲಿಸ್ಟ್ ಬಂತು ಫೈನಲ್ ಲಿಸ್ಟ್ ಬಂದ ತಕ್ಷಣ ಆತ ಏನ್ ಮಾಡಿದಾನ ಫೈನಲ್ ಲಿಸ್ಟ್ ನಲ್ಲಿ ಆತನ ಹೆಸರು ಇಲ್ಲ ಫೈನಲ್ ಲಿಸ್ಟ್ ಅಲ್ಲಿ ಆತನ ಹೆಸರು ಇಲ್ಲ ನಾನು ಆತ ಏನ್ ಮಾಡ್ಯಾನ ಹೇಳ್ಬಾರ್ದು ಅದೇ ಹೇಳಕತ್ತೀನ್ರಿ ನೀಲ ಹಾಕೊಂಡ ಅಂದ್ರೆ ತೀರ್ಕೊಂಡ ಇಟ್ ಮೀನ್ಸ್ ಊರ್ಲ್ ಹಾಕೊಂಡ ಅಂತ ನಮ್ಮ ಬೆಳಗ್ಗೆ ಊರ್ಲ್ ಹಾಕೊಂಡ ನಾವ್ ತುಂಬ್ಕೊಟ್ರೆ ಊರ್ಲ್ ಹಾಕೊಳಕದ್ದು ದಯವಿಟ್ಟು ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಅವ್ವ ಅಪ್ಪ ಎಷ್ಟೋ ಕಷ್ಟ ಪಷ್ಟ ಈಗ ಎಷ್ಟೋ 17 ವರೆನ ಹಿಡ್ರಿ ಅಷ್ಟೇನ ಅಷ್ಟ್ ಬಗ್ಗೆ ಪಕ್ಕಾ ನಂಗೆ ಮಾಹಿತಿ ಗೊತ್ತಿಲ್ಲ ಎಷ್ಟೇನು ಅಂದ 17 ವರೆನ ಹಿಡ್ರು 17 ಅಂದ್ರೆ ಒಂದ್ ಆ ಕಡೆ ಎಕ್ಸಾಮ್ ಆಗಿ ಒಂದ್ 18 ವರ್ಷ ಹಿಡ್ರಿ ಟೋಟಲ್ 18 ಹಿಡ್ರಿ ಬಾಳ್ ಬೇಡ ಪಾಪ 18ಕ್ಕೆ ಹೆಚ್ಚದ 18 ಈ 18 ವರ್ಷ ನಿಮಗ ಎಲ್ಲೆಲ್ಲಿ ಹಣ ಹಾಕಿರ್ತಾರ ಪಾಪ ಸಾಲ ಮಾಡಿರ್ತಾರ ಅವ್ರ ಕೈಕಾಲ್ ಬಿದ್ದಿರ್ತಾರ ಇಷ್ಟೆಲ್ಲ ಕೈಕಾಲ್ ಬಿದ್ದು ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿಸಿ ಎಲ್ಲಾ ಮಾಡಿ ನೀ ಕೊನೆ ಟೈಮ್ನಲ್ಲಿ ತೀರ್ಕೊಂಡಿ ಅಂದ್ರೆ ಅವ್ರಿಗೆ ಹೆಂಗ ಆಗ್ತದ ಸರ್ ಅಗ್ನಿವೀರ್ ಜಾಬ್ ಟ್ರೈ ಮಾಡ್ರಿ ಅಗ್ನಿವೀರ ಲೈಫ್ ಅನ್ಕೊಂಡಿರಿ ನನಗ್ ಗೊತ್ತೈತಿ ನಾ ಇಲ್ಲ ಅಂತ ಹೇಳ್ತೀನಿ ಬಟ್ ಲೈಫ ಬಿಡ್ಬೇಡ್ರಿ ಅದ್ರ ಸಂಬಂಧ ಅಗ್ನಿವೀರ್ ಆಗ್ಲಿಲ್ಲ BSF ಬರ್ರಿ CISF ಬರ್ರಿ CRPF ಬರ್ರಿ ಆಸಾಮ್ ರೈಫಲ್ ಅದಾವ್ SSB ಅದಾವ್ ಜಾಬ್ ರೆಗಟ್ ಅದಾವ ಆರ್ಮೀಸ್ ಲೈಫ್ ನ ಒಪ್ಕೋತೀನಿ ಎಸ್ ಬಟ್ ಆರ್ಮಿ ಸಂಬಂಧ ಯಾರು ಲೈಫ್ ಬಿಡಕ್ ಹೋಗ್ಬೇಡ ನಿಮ್ ಜೀವನ ನಿಂತಿರೋದು ಅದ್ರ ಮೇಲೆ ನಿಮ್ ಜೀವನ ನಿಂತಿರೋದು ಅದ್ರ ಮೇಲೆ ಸರ್ ಇಲ್ಲ ಹೇಳಲ್ರಿ ಇಲ್ಲೇ ನನ್ ಫ್ರೆಂಡ್ ಅದ ಅನ್ಸುತ್ತಾ ನನ್ ಫ್ರೆಂಡ್ ನಾನ ಒಂದೆಲ್ಲಾನು ಇದು ಏನ್ರಿ ಅವನ ಹೆಸರು ಗಜು ಮೊಸರು ಗುಪ್ಪಿ ಅಂತ ಅವನ ಹೆಸರು ಗಜೇಂದ್ರ ಅಂತ ಐತ್ರಿ ನಾವು ಎಲ್ಲ ಗಜು ಗಜ ಗಜ ಅಂತ ನಮ್ ಬೆಳಗಾವ್ ಹುಡುಗರು ಕತ್ತಿಲ್ಲ ಗಜ ಗಜ ಅಂತ ಗಜೇಂದ್ರ ಸರ್ ಒಂದು ಆಕ್ಚುಲಿ 1 ಇಯರ್ ಬ್ಯಾಕು ಏನೈತಿ ಸರ್ ರನ್ನಿಂಗ್ ಹೊಡೆದಾನ ಪಾಪ ಎಕ್ಸಾಮ್ ಪಾಸ್ ಆಗ್ಯಾನ ಪಾಪ ಏನಾಯ್ತು ಫೈನಲ್ ಲಿಸ್ಟ್ ನಲ್ಲಿ ಬರ್ಲಿಲ್ರಿ ಕನ್ನ ಅಳಾಕತ್ತಾವ್ ಹಿಂಗಾತ್ ಪತ್ತಿಗೆ ಹಂಗ್ರಿ ಅಂತ ಅಳಾಕತ್ತಂದ್ರ ನಮ್ಗೂ ಸ್ವಲ್ಪ ಮಾಡ್ಸಕೈತಿ ನಾವಿಂದ ಇರ್ಲಿ ಬಿಡು ಇನ್ನೊಂದ್ಸಲ ಕುಂಟಿರ್ತದ
ಟ್ರೈ ಮಾಡಿ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ಟ್ರೈ ಮಾಡಿಸಿದ್ವು. ಈ ಸಲ ಬಿ ಅವ್ ಎಕ್ಸಲೆಂಟ್ ರನ್ನಿಂಗ್ ಹೊಡೆದಂಗೆಲ್ಲ ಮಾಡ್ಯಾನ. ಮತ್ತೆ ಈ ಸಲ ಏನಾಯ್ತು ಫೈನಲ್ ಲಿಸ್ಟ್ನಾಗ ಕುಂಡ್ರಿಲ್ಲ. ನಾವು ಕಾಲೇಜ್ಗೆ ಬರಲಿ ನಾವು ಹೇಳಿದ್ವು ಅಣ್ಣ ಇನ್ನೂ ಒಂದು ವರ್ಷ ಐತಿ ಒಟ್ಟ ಅನ್ಸಕ್ ಬಿಡಪ್ಪ ಬಾ ಮತ್ತೆ ಅಪ್ಲಿಕೇಶನ್ ಹಾಕು ಮತ್ತೆ ಟ್ರೈ ಮಾಡಿ ಅಗ್ನಿವೀರ್ ಆಗ್ತದ ಒಟ್ಟ ಅನ್ಸಕ್ ಬಿಡ ಅಂತ ಹೇಳಿವ್ರಿ. ಎಷ್ಟು ಮಾಹಿತಿ ಕೊಟ್ಟಿ ಇಲ್ಲಿ ನಮ್ಮ ಆಕ್ಚುಲಿ ಮನಿ ಬಾಜುಕ ನಮ್ಮ ಬ್ರದರ್ ಆಗ್ಬೇಕ್ರಿ. ನಮ್ಮ ಬ್ರದರ್ ಅಂದ್ರೆ ವಿಠಲ್ ತೆಗಿನವ್ರು ಅಂತ ಗೊತ್ತಿರ್ಬೋದು, ಯಾರಿಗಾರ ಗೊತ್ತಿದೆ. ವಿಠಲ್ ತೆಗಿನವ್ರು ಸರ್ ಇವಂದು ರಿಲೇಷನ್ ಬರ್ತೀವಿ ಅಂದ್ರೆ ರಿಲೇಷನ್ ಅಂದ್ರೆ ಅವ್ರ ಬ್ರದರ್ ಸ್ವಲ್ಪ ಆರ್ಮಿಲಿ ಅದಾರ. ಇವ್ ಎಷ್ಟು ರ್ಯಾಲಿ ಎಕ್ಸಿಡೆಂಟ್ ಹೊಡೆದಾನಂದ್ರೆ ಒಂದು 7-8 ರ್ಯಾಲಿ. ಸರ್ 7-8 ರ್ಯಾಲಿ ಹೆಂಗ್ ಸಿಗ್ತಾವ ಅಂತ ಕೇಳಕ್ ಹೋಗ್ಬಿಡ್ರಿ. ಯಾಕಂದ್ರೆ ಮೊದಲ ರಿಲೇಷನ್ಸ್ ಬ್ರದರ್ ರಿಲೇಷನ್ ಅವಾಗ ಆರ್ಮಿ ರ್ಯಾಲಿ ಭಾಳ ನಡೀತಿತ್ತು, ನಿಮ್ಗೆಲ್ಲ ಗೊತ್ತೈತಿ. ಈಗೆಲ್ಲ ಅಗ್ನಿವೀರ್ ಬರ್ನ ಹೋಗಿದೆ. 7 ಗಂಟೆ ಎಕ್ಸಲೆಂಟ್ ಹೊಡೆದಾನ ರನ್ನಿಂಗ್ ಪಾಪ. 7-8 ರಕ್ಷಣೆ ಫಿಸಿಕಲ್ ಫ್ರೆಶ್, ಮೆಡಿಕಲ್ ಫ್ರೆಶ್ ಇಟ್ಟೆಲ್ಲ ಮಾಡಿ ಪಾಪ ಎಕ್ಸಾಮ್ದಾಗ ಫೇಲ್ ಆದ. ಎಷ್ಟು ಮಾನಸಿಕ ಆಗಿರ್ಬೇಕ್ರಿ ಅವಂಗ. ಅಂತವ್ರೆಲ್ಲ ಬದುಕಾತಾರ ಸ್ನೇಹಿತರ. ಇವ್ರೇನ್ ಕೇಳಂತಲ್ಲ, ಎಷ್ಟು ಕಷ್ಟಪಟ್ಟಾರ ಇವರು ಹತ್ತಾರ ಕಣ್ಣೀರ್ ಹಾಕ್ಯಾರ. ಬಟ್ ಸಾಯ್ಲಿಲ್ಲ, ಇವತ್ತು ಬದುಕರು ಇವತ್ತು ಸ್ಟ್ಯಾಂಡರ್ಡ್ ಬದುಕತ್ತಾರ. ಇಲ್ಲ ನಮ್ಮ ಎಜುಕೇಶನ್ ನನ್ನ ಸಂಗಟ ಇವತ್ತು ನಾ ಈಗ ಜಸ್ಟ್ ಮಾತಾಡಿ ಕೇಳಿ ಬಂದೇನಿ ನಾನು. ಅದಕ್ಕೆ ಸ್ನೇಹಿತರ ದಯವಿಟ್ಟು ಸ್ಟ್ಯಾಂಡರ್ಡ್ ಬದುಕ್ರಿ. ಆರ್ಮಿನ ಜೀವನ ಅಲ್ಲ, ದಯವಿಟ್ಟು ಚಂದಂಗಿ ಓದ್ರಿ ಬರೀರಿ. ಅದ್ರ ಸಂಬಂಧ ಯಾರು ಸಾಯ ಕಟ್ಟ ಹೋಗ್ಬೇಡ ತಂದ್ಕೊಡ್ರ. ಆರ್ಮಿ ಹೆಸರು ದಯವಿಟ್ಟು ಕೆಡ್ಸಾಕ್ ಹೋಗ್ಬೇಡ್ರಿ. ಓಕೆ, ಇಷ್ಟ ನಾ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ರೀ. ನಮಗ್ ಬೇಕಾದ್ರೆ ನಮ್ ಗಜೇಂದ್ರದವ್ರು ನಿಮಗೊಮ್ಮೆ ವಿಡಿಯೋ ಕಾಲ್ ಅಥವಾ ಮಾತಾಡ್ಸುಂಟ್ರಿ, ಮಾತಾಡಿಸಿ ಹೇಳೋಣ ಹೆಂಗ ಹೆಂಗ ಅಂತ. ವಿಠಲ್ ತೆಗಿನವ್ರು ಅನ್ನೋದು ನೋಡೋಣ, ಅವ್ರೂ ಸಹ ಸಾಧ್ಯವಾದ್ರ ಕರ್ಸ್ತೇನ್ರಿ ಒಂದು ಮಾತಾಡಕ್ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ. ನೋಡೋಣ ಇಷ್ಟು ಏನೈತ್ರಿ ಪದ್ಧತಿ ಮಾಹಿತಿ ನಾನು ನಿಮ್ಗೆ ನೀಡೀನ್ರಿ. ದಯವಿಟ್ಟು ಯಾರು ಆರ್ಮಿ ಸಂಬಂಧ ಸಹಾಯಕ್ಕೆ ಹೋಗ್ಬೇಡ್ರಿ ತಂದ್ಕೊಡ್ರಿ. ಅಪ್ಲಿಕೇಶನ್ ಹಾಕ್ರಿ, ರೆಸ್ಟ್ ಮಾಡ್ಕೊಡ್ರಿ, ಮತ್ತೆ ಅಪ್ಲಿಕೇಶನ್ ಹಾಕ್ರಿ, ಮತ್ತೆ ಫಿಸಿಕಲ್ ಹೊಡ್ರಿ. ಬೆಳಗಾಮ್ದ ಏನ್ ಯಾರೋ ಅನ್ನೋದೊಂದು ಬ್ರ್ಯಾಂಡ್ ಐತಿ ನೋಡಿ ನಮ್ಮ ಆರ್ಮಿ ಒಳಗ, ಆ ಬ್ರ್ಯಾಂಡ್ ಹಂಗ ಕಾಯ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ ಸ್ನೇಹಿತರ. ಜೈ ಹಿಂದ್ ಎಲ್ಲರಿಗೂ.